ಭಯಂಕರವಾದ ಬಾರ್ಗಿನ್ ಆದಮೇಲೆ ಲಾಸ್ಟ್ಗೆ 300 ರೂಪಾಯಿಗೆ ಮಾತಾಡಿದ್ದೀನಿ. ರೈಟ್ ಸೈಡಲ್ಲಿ ಯಮುನಾ ನದಿ ಇರುತ್ತೆ, ಲೆಫ್ಟ್ ಸೈಡಲ್ಲಿ ಗಂಗಾ ನದಿ ಇರುತ್ತೆ. ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಕಾಣುತ್ತೆ ನೋಡಿ. ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 38ಗೆ. ರೈಟ್ ನಾನೀಗ ಇದ್ದೀನಿ ಪ್ರಯಾಗ್ರಾಜಲ್ಲಿ, ಉತ್ತರ ಪ್ರದೇಶಲ್ಲಿ. ಇಂದಿನ ವಿಡಿಯೋದಲ್ಲಿ ನಾನು ಪಾರಸ್ನಾಥ್ ಟ್ರೆಕ್ ಕಂಪ್ಲೀಟ್ ಮಾಡಿಕೊಂಡು ಡೈರೆಕ್ಟಾಗಿ 7 ಅವರ್ ಟ್ರೈನ್ ಜರ್ನಿ ಮಾಡಿಕೊಂಡು ನಾನೀಗ ಪ್ರಯಾಗ್ರಾಜ್ ರೀಚ್ ಆಗಿದ್ದೀನಿ. ಸದ್ಯಕ್ಕೆ ಇಲ್ಲಿ ಈಗ ಮಾಘಮೇಳ ಪ್ರಿಪ್ರೇಷನ್ ನಡೀತಾ ಇದೆ. ಪ್ರತಿ ವರ್ಷ ನಡೆಯುತ್ತೆ, ಅದೀಗ 2026ರಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ 6 ವರ್ಷಕ್ಕೊಂದ್ಸರಿ ನಡೆಯೋದು ಅರ್ಧ ಕುಂಭಮೇಳ, 12 ವರ್ಷಕ್ಕೊಂದ್ಸರಿ ನಡೆಯೋದು ಪೂರ್ಣ ಕುಂಭಮೇಳ, 144 ವರ್ಷಕ್ಕೆ ಒಂದ್ಸರಿ ನಡೆಯೋದು ಮಹಾಕುಂಭಮೇಳ. ನಾವೆಲ್ಲ ಬಂದಿದ್ವಲ್ಲ, ಎಷ್ಟು ಜನ ಬಂದಿದ್ರು, ಕಾಲಿಡಕ್ಕೆ ಜಾಗ ಇರಲಿಲ್ಲ ಪ್ರಯಾಗ್ರಾಜಲ್ಲಿ. ಬಟ್ ಈಗ ಅಷ್ಟು ಜನ ಇಲ್ಲ. ಈಗ ನಾನು ತ್ರಿವೇಣಿ ಸಂಗಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಬೇರೆ ಜಾಗಕ್ಕೆ ಹೋಗಬೇಕು. ಸೊ ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗುತ್ತೆ. ಮಳೆ ಗೊತ್ತಾಯ್ತು ನಿನ್ನೆ ರಾತ್ರಿ ಫುಲ್ಲಾಗಿ. ಸೊ ಈಗ ಮಳೆ ಗೊತ್ತಾಯ್ತಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿಂದ ಈಗ 1.5 ಕಿಲೋಮೀಟರ್ ಐತೆ. ಸೊ ಹೋಗೋಣ. ನಾನೀಗ ಸಂಗಮ್ ಘಾಟ್ ಹತ್ರ ಹೋಗ್ತಾ ಇದ್ದೀನಿ. ನಾನಿರೋ ರೂಮಿಂದ ಇಲ್ಲಿಗೆ 30 ರೂಪಾಯಿ ಚಾರ್ಜ್ ಮಾಡಿದ್ರು. ಹತ್ತತ್ರ 2-3 ಕಿಲೋಮೀಟ್ರ್ ಐತೆ. ಅದೇ ಪ್ರಯಾಗ್ರಾಜ್ ಮಹಾಕುಂಭಮೇಳ ಟೈಮಲ್ಲಿ ಯಾವ ರೇಂಜ್ ಇತ್ತು ಪ್ರೈಸು ಅಂದರೆ ಆಟೋನೂ ಸಿಗ್ತಿರಲಿಲ್ಲ, ಮತ್ತು ಏನಾದರೂ ಬೈಕ್ ತೊಗೊಂಡೋಗ್ಬೇಕಿತ್ತು. 1-2 ಕಿಲೋಮೀಟ್ರಿಗೆ ಎಷ್ಟು 200-300 ರೂಪಾಯಿ ಚಾರ್ಜ್ ಮಾಡ್ತಿದ್ರು. ಈಗ ಆರಾಮಾಗಿ ಓಡಾಡ್ಬೋದು. ಮತ್ತು ಇಲ್ಲಿ ಫುಲ್ಲು ಮಳೆ ಬಂದಿರೋದ್ರಿಂದ ಆಟೋಗಳು ಅಲ್ಲಿವರೆಗೂ ಜಾಸ್ತಿ ಬರ್ತಾಯಿಲ್ಲ. ನೋಡಿ ಕೆಸರು ಬಾ. ಮಹಾಕುಂಭಮೇಳದಲ್ಲಿ ಕೆಲವರು ಮಿಸ್ಟೇಕ್ ಮಾಡಿದ್ದಾರೆ. ಏನಂತಂದರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಲ್ಲ, ಜಸ್ಟ್ ಇಲ್ಲಿ ಗಂಗಾ ನದಿ ಇರುತ್ತೆ, ಇಲ್ಲಿ ದಡದಲ್ಲೇ ಸ್ನಾನ ಮಾಡಿಬಿಟ್ಟು ಹೊರಟೋಗಿದ್ದಾರೆ. ಮತ್ತು ಅಷ್ಟು ರೆಸ್ಟ್ ಇತ್ತು. ಬೋಟ್ ಪ್ರೈಸಸ್ ಕೂಡ ಅಷ್ಟೇ ಇತ್ತು. ಒಬ್ಬೊಬ್ಬರಿಗೆ 1,500-2,000 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ ಆವಾಗ ಹೇಳ್ತಾ ಇರೋದು. ಮತ್ತು ಒಬ್ಬರು ಬೋಟ್ ಅನ್ನೋ ಬಂದ್ಬಿಟ್ಟು ಅವ್ರಿಗೆ 40 ಬೋಟ್ ಇದ್ವಂತೆ. ಅವ್ರು ಎಷ್ಟು ಸಂಪಾದನೆ ಮಾಡಿದ್ದಾರೆ ಮಹಾಕುಂಭಮೇಳದಲ್ಲಿ? 35-40 ಕೋಟಿ ಸಂಪಾದನೆ ಮಾಡಿದ್ದಾರೆ. ಇದನ್ನು ಅಫಿಷಿಯಲ್ ಆಗಿ ಯೋಗಿ ಆದಿತ್ಯನಾಥ್ CM ಅವರೇ ಅನೌನ್ಸ್ ಮಾಡಿದ್ದಾರೆ. वहाँ दर्शन कराएगा, वीडियो बनाना, उठा के चले आना। और मैं सिंगल है ना, तो सिंगल है तो सब हम सवारी बैठा लेगा अपना, और सिंगल ले चलेगा 300, सेपरेट जाएगा तो 300. ಓಕೆ, ಸಪ್ರೇಟ್ ಹೋಗ್ತೀವಿ ಅಂದರೆ 300 ರೂಪಾಯಿ. ಮಾಮೂಲಿ ಶೇರಿಂಗಲ್ಲಿ ಹೋಗ್ತೀವಿ ಅಂದರೆ 120 ರೂಪಾಯಿ. ಅದೇ ಕುಂಭಮೇಳ ಟೈಮಲ್ಲಿ 2,000 ರೂಪಾಯಿ. अभी लोग है क्या आपके पास? वेट करना है क्या? इसमें आपका क्या रहेगा, आप वीडियो बनाओगे, बढ़िया त्रिवेणी संगम घुमा टहला खिलाएगा। इसमें तो मेरे को अरेंजमेंट करना नहीं है, इसमें आपका ಸೇಫ್ಟಿ रहेगा. ಭಯಂಕರವಾದ ಬಾರ್ಗಿನ್ ಆದಮೇಲೆ ಲಾಸ್ಟ್ಗೆ 300 ರೂಪಾಯಿಗೆ ಮಾತಾಡಿದ್ದೀನಿ. ಒಬ್ಬನೇ ನಾನು ಬೋಟಲ್ಲಿ ಹೋಗ್ತೀನಿ. ಸೊ ನಾನು ಹಿಂದಿನ ಸರಿ ಬಂದಾಗ ಶೇರಿಂಗಲ್ಲಿ ಹೋಗಿದ್ದೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಇವ್ರು ಹೇಳ್ತಿದ್ದಾರೆ, ಈಗ ನೀನೇನಾದರೂ ಶೇರಿಂಗಲ್ಲಿ ಹೋದರೆ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ತುಂಬ ಟೈಮ್ ಹಿಡಿಯುತ್ತೆ. ನನಗೆ ಬಂದುಬಿಟ್ಟು ಇಲ್ಲಿ 3 ಅವರ್ ಅಷ್ಟೇ ಟೈಮ್ ಇರೋದು. ಸೊ ಇಲ್ಲಿ ಓಡಾಡೋದಕ್ಕೆ ಟೈಮ್ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಈಗ ಸಿಂಗಲಾಗಿ ಹೋಗ್ತಾ ಇದ್ದೀನಿ. ನೋಡೋಣ, ಅವ್ರು ಹೇಳ್ತಿದ್ದಾರೆ ನಿನಗೆ ಆರಾಮಾಗಿ ಎಲ್ಲ ತಿರ್ಸ್ಕೊಂಡು ಕರ್ಕೊಂಬರ್ತಿದ್ದೀನಿ ಅಂತ. ನೋಡೋಣ. ಈ ಜಾಗದಲ್ಲಿ ಬೋಟ್ಗಳೆಲ್ಲ ಜಾಮ್ ಆಗಿಬಿಟ್ಟಿದ್ದಾವೆ. ಎಷ್ಟಿದು ಗೊತ್ತಾ ಈಗ? ಅಯ್ಯೋ ಅಯ್ಯೋ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ. ಈಗ ನಾವು ತ್ರಿವೇಣಿ ಸಂಗಮ ಬಂದ್ಬಿಟ್ಟು ಅಲ್ಲಿ ಒಂದು ಜಸ್ಟ್ ಒಂದು 200 ಮೀಟ್ರ್ ಮುಂದೆ ಹೋದ್ರೆ ಅಲ್ಲಿ ಸಿಗುತ್ತೆ. ಅಲ್ಲಿ ಜಾಸ್ತಿ ಬೋಟ್ಗಳೆಲ್ಲ ಹೋಗ್ತಿದೆ ನೋಡಿ, ಅದೇ ತ್ರಿವೇಣಿ ಸಂಗಮ. ನೀವು ಇವಾಗ ನೋಡ್ತಾ ಇದ್ರಲ್ಲ, ಇದು ಯಮುನಾ ನದಿ. ರೈಟ್ ಸೈಡಲ್ಲಿ ನೋಡ್ತಿದ್ರೆ ಇದು ಗಂಗಾ ನದಿ. ಡಿಫ್ರೆನ್ಸ್ ಕಾಣುತ್ತೆ ನೋಡಿ, ಇಲ್ಲಿ ಕಲರ್ ಕಾಣ್ತಿದ್ಯಾ? ಇಲ್ಲಿ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರುತ್ತಲ್ಲ, ಇದು ಗಂಗಾ ನದಿ. ಸರಸ್ವತಿ ನದಿ ಎಲ್ಲಿ ಅಂತ ಕೇಳ್ಬೋದು. ಸರಸ್ವತಿ ನದಿ ನೋಡೋದಕ್ಕೆ ಕಾಣೋದಿಲ್ಲ, ಅದು ಒಳಗಡೆ ಹಸಿ ಹರಿಯುತ್ತೆ. ಈಗ ನನ್ನಿಂದ ಕರೆಕ್ಟಾಗಿ ರೈಟ್ ಸೈಡಲ್ಲಿ ಯಮುನಾ ನದಿ ಹರಿಯುತ್ತೆ, ಲೆಫ್ಟ್ ಸೈಡಲ್ಲಿ ಗಂಗಾ ನದಿ ಹರಿಯುತ್ತೆ. ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಕಾಣುತ್ತೆ ನೋಡಿ.
ಗೈಸ್ ನಾನೀಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡ್ಬಂದೆ. ಫುಲ್ಲು ಜನ ಅಲ್ಲಿ. ನಾನೇನೋ ಎಕ್ಸ್ಪೆಕ್ಟ್ ಮಾಡ್ಕೊಬಂದೆ, ಬಟ್ ಇಲ್ಲಿ ಎಲ್ಲ ಘಾಟ್ ಮಾಡಿರ್ತಾರೆ, ಅಲ್ಲೇ ಸ್ನಾನ ಮಾಡಬೇಕು. ಒಬ್ರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೋಡಿ ಇಲ್ಲಿ ಕ್ಯಾನ್ ಸೇಲ್ ಮಾಡ್ತಿದ್ದಾರೆ. ಕಿತ್ನಾ ಏಕ್ ಕ್ಯಾನ್? 20 वाला है, 30 वाला है. ಓಕೆ, 20 ರೂಪಾಯಿ 30 ರೂಪಾಯಿ ಕ್ಯಾನ್ ಸಿಗ್ತವೆ. ಇಲ್ಲಿ ಸಂಗಮದಲ್ಲಿ ಇರೋ ನೀರು ತಗೊಂಡು ಮನೆಗೆ ಹೋಗ್ತಾರೆ. ಸದ್ಯಕ್ಕೆ ನಾನೀಗ ಮನೆಗೇನು ಹೋಗ್ತಾ ಇಲ್ಲ, ಇಲ್ಲಾಂದರೆ ತಗೊಂಡು ಹೋಗ್ತಿದ್ದೆ. ಇಲ್ಲಿಂದ ನಾನೀಗ ಹೋಗೋದು ಇನ್ನೂ ಒಂದು 50-60 ದಿನ ಆಗುತ್ತೆ ಹೋಗೋಷ್ಟೊತ್ತಿಗೆ. ಸೊ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಸೀಗಲ್ ಪಕ್ಷಿಗಳು ಆಡ್ತಾ ಇದಾವಲ್ಲ, ನಮ್ಮ ಬೋಟ್ ಹತ್ರ ಒಂದು ಗೊತ್ತಿಲ್ವಲ್ಲ. ಭಯ ಕ್ಯೂ ನೈ ಯಾರೇ ಬರ್ಡ್ಸ್ आएगा, उसको खिलाने को मिलेगा तब आएगा. अच्छा अच्छा अच्छा, किधर है खिलाने के लिए? वही तो बेच रहा था. ಹಾಂ ಹಾಂ ಹಾಂ. ಸೊ ಅವಕ್ಕೇನಾದರೂ ಫುಡ್ ಇಟ್ಟರೆ ಬರ್ತಾವಂತೆ. ಇಲ್ಲಿ ಯಾರು ಸೇಲ್ ಮಾಡೋರೇ ಇಲ್ಲ, ಹುಡುಕ್ತಾ ಇದ್ದೀನಿ. ಅವು ಬಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಆ ಬೋಟುಗಳು ಸುತ್ತ ಹೆಂಗೆ ಆಟ ಆಡ್ತಿದ್ದಾವೆ. ಸೊ ಸೀಗಲ್ಸ್ಗೆ ಫುಡ್ ತಗೊಂಡಿದ್ದೀನಿ. ನೋಡಿ ಹಿಂಗೆ ಹಿಡ್ಕೊಂಡ ತಕ್ಷಣ ಎಷ್ಟು ಚೆನ್ನಾಗಿ ಬಂದ್ವಾ. ಬರ ನೋಡ್ರಪ್ಪ, ಸೀಗಲ್ ಪಕ್ಷಿಗಳು ಮಿಕ್ಸ್ಚರ್ ತಿಂತಾ ಇದ್ದಾವೆ. ಬರ ಕೈಲಿ ಇಡ್ತೀನಿ, ಬರೋ ಯಾರಾದರೂ. ಕೈಗಂತೂ ಬರಲ್ಲ ಇವು, ಅಲ್ಲೇ ಹಾಕ್ಬೇಕು. ಓಹೋ ಸಕ್ಸಸ್ಫುಲ್ಲಾಗಿ ನಮ್ಮ ಬೋಟ್ ರೈಡ್ ಮುಗೀತು. ರಿಟರ್ನ್ ಹೋಗ್ತಾ ಇದ್ದೀನಿ. ಓಹ್ ಹಾಂ ಹಾಂ ಹಾಂ. ಒಂದು ಕೈಲಿ ಫೋನು, ಒಂದು ಕೈಲಿ ಚಪ್ಪಲಿ, ಹಿಂದೆ ಬ್ಯಾಗು. ಅಲ್ಲಿ ಅಷ್ಟು ಸಾಹಸ ಮಾಡೋಕ್ಕೆ ಹೋಗಲಿಲ್ಲ ನಾನು. ಚೆನ್ನಾಗೈತೆ ಎಕ್ಸ್ಪೀರಿಯೆನ್ಸು. ಎಷ್ಟು 300 ರೂಪಾಯಿಗೆ ನಮಗೆ ಇಲ್ಲಿ ವರ್ತ್ ಅನ್ನಿಸ್ತು ನನಗೆ ಆ್ಯಕ್ಚುಲಿ. ಯಾಕೆ ಅಂತಂದರೆ ಸೋಲೋ ಅಲ್ವಾ, ಆರಾಮಾಗಿ ದೊಡ್ಡ ಬೋಟಲ್ಲಿ ಹೋಗಿ ಬರೋದು. ಮತ್ತು ಈಗ ಇಫ್ ಇನ್ ಕೇಸ್ ಏನಾದರೂ ನಾವು ಸೀಸನ್ ಟೈಮಲ್ಲಿ ಬಂದರೆ 1000 ರೂಪಾಯಿ 2000 ರೂಪಾಯಿ ಹೇಳ್ತಾರೆ. ಬಟ್ ಈ ಟೈಮಲ್ಲಿ 300 ರೂಪಾಯಿ ಅಷ್ಟೇ. ಇಲ್ಲೇನು ಗೊತ್ತಾ, ಫುಲ್ಲು ಮಳೆ ಬಂದ್ಬಿಟ್ಟು ಎಲ್ಲ ಕೆಸರು ಆಗೋಗ್ಬಿಟ್ಟೈತೆ. ಇಲ್ಲಿ ನೋಡಿ ನೀರು ಹೆಂಗೆ ನಿಂತಿದ್ದಾವೆ. ಯಪ್ಪ, ಮಿಸ್ ಆಗಿ ಬಿದ್ದರೆ ಈಗ ಮತ್ತೆ ಸ್ನಾನಕ್ಕೆ ಹೋಗ್ಬೇಕು ನಾನು. ಈಗ ನೋಡ್ತಾ ಇದ್ರಲ್ಲ, ಇದೇ ಬಡೆ ಹನುಮಾನ್ ಮಂದಿರ ಅಂತ ಹೇಳ್ತಾರೆ. ಫುಲ್ಲು ಜನ ಇದ್ದಾರೆ ಇವತ್ತು. ಶನಿವಾರ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ನಾರ್ಮಲ್ ಡೇಸಲ್ಲಿ ಕಮ್ಮಿ ಇರುತ್ತೆ. ಜಸ್ಟ್ ಈಗಿನ ದರ್ಶನ ಮಾಡ್ಕೊಂಬಂದೆ. ಒಂದು 15 ನಿಮಿಷದಲ್ಲೆಲ್ಲ ದರ್ಶನ ಆಗೋಯ್ತು. ಸಾಟರ್ಡೆ ಆಗಿದ್ರು ಕೂಡ ಜನ ಇದ್ದಾರೆ, ಬಟ್ ಬೇಗ ದರ್ಶನ ಆಯಿತು. ಈಗ ನಾನು ಇಲ್ಲಿಂದ ನನ್ನ ರೂಮ್ಗೆ ರಿಟರ್ನ್ ಹೋಗ್ತಾ ಇದ್ದೀನಿ. ಇಲ್ಲಿಂದ 3 ಕಿಲೋಮೀಟ್ರ್ ಐತೆ. ಇದು ಮೇನ್ ಸ್ಟ್ಯಾಂಡು. ಆಟೋ ಗಿಟ ಎಲ್ಲ ಸಿಗ್ತವೆ, ಒಳಗಡೆ ಕೂಡ ಸಿಗ್ತವೆ, ಬಟ್ ಇಲ್ಲಿ ಶೇರಿಂಗ್ ಸಿಗುತ್ತೆ. ಓಕೆ, ನಾನೀಗ ಹೋಟೆಲ್ಗೆ ಬಂದಿದ್ದೀನಿ. ಪ್ರತಿದಿನ ಟ್ರಾವೆಲಿಂಗಲ್ಲಿ ನನಗೆ ತಲೆನೋವು ಏನು ಗೊತ್ತಾ, ನನ್ನ ಬಟ್ಟೆನ ಪ್ಯಾಕ್ ಮಾಡ್ಕೊಳ್ಳೋದು ಎಲ್ಲ ತೆಗೆದಾಕ್ತೀನಿ. ಒಂದ್ಸರಿ ಯಾವುದಾದ್ರೂ ಹೋಟೆಲ್ಗೆ ಹೋದರೆ ಲ್ಯಾಪ್ಟಾಪ್ ಎಲ್ಲ ತೆಗೆದು ಎಡಿಟಿಂಗ್ ಮಾಡಿ ಅದನ್ನ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ತಲೆನೋವು ಬಂದ್ಬಿಡುತ್ತೆ. ಇದೇ ಹೋಟೆಲಲ್ಲೇ ಸ್ಟೇ ಆಗಿದ್ದು, ಸಾಗರ್ ಹೋಟೆಲ್ ಅಂತ ಹೇಳ್ಬಿಟ್ಟು. ತುಂಬ ಪ್ರೈಸ್ ಹೇಳಿದ್ರಪ್ಪ ನನಗೆ. 800 ರೂಪಾಯಿ ಚಾರ್ಜ್ ಮಾಡಿದ್ರು. ರಾತ್ರಿ ಒಂದು ಲೇಟಾಗಿ ಬಂದೆ, ಇನ್ನು ಆಪ್ಷನ್ ಇಲ್ಲ, ರೂಮ್ ಸಿಗಲಿಲ್ಲ. ಸೊ ನಾನು ಈ ಹೋಟೆಲಲ್ಲೇ ಸ್ಟೇ ಆಗಿದ್ದೀನಿ. ಇನ್ನು ಇಲ್ಲಿ ಕಮ್ಮಿಗೆ ಸಿಗ್ತವೆ, ಡೋರ್ಮೆಟ್ರಿ ಕೂಡ ಇದ್ದಾವೆ. ಅವನು ಹುಡ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಎಡಿಟಿಂಗ್ ಬೇರೆ ಮಾಡಬೇಕಿತ್ತು. ರಾತ್ರಿ 1:30 ಆಯಿತು ನಾನು ಮಲಗೋ ಅಷ್ಟೊತ್ತಿಗೆ. ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಸಂಗಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಈಗ ಇಲ್ಲಿಂದ ಮತ್ತೆ ಪ್ರಯಾಗ್ರಾಜ್ಗೆ ಹೋಗಬೇಕು, ಪ್ರಯಾಗ್ರಾಜ್ ಜಂಕ್ಷನ್ಗೆ. ಅಲ್ಲಿಂದ ನನಗೆ ಟ್ರೈನ್ ಐತೆ ಸಟ್ನಾಗೆ. ಯಾವುದು ಸಟ್ನಾ. ಅದಕ್ಕಿಂತ ಮುಂಚೆ ಏನಾದರೂ ತಿನ್ನಬೇಕು, ತುಂಬ ಹೊಟ್ಟೆ ಐತೆ. ಯಾವುದಾದ್ರೂ ಹೋಟೆಲ್ ನೋಡಬೇಕು. ಯಾವುದೋ ಚಿಕ್ಕದೊಂದು ಹೋಟೆಲ್ ಐತಲ್ಲಿ, ಯಾವುದೋ ಹೋಟೆಲ್ಗೆ ಬಂದಿದ್ದೀನಿ ಊಟ ಮಾಡೋದಕ್ಕೆ ಅಂತ. ಇನ್ನು UP, ಬಿಹಾರ್ ಈ ಕಡೆ ಎಲ್ಲ
ರೋಟಿ ಸಬ್ಜಿ ಆಮೇಲೆ ಇದು ಯಾವುದು ಸಮೋಸ ಕಚೋರಿ ಜಿಲೇಬಿ ಇವು ಸಿಗ್ತವೆ. ರೈಸ್ ಐಟಮ್ ಕೂಡ ಸಿಗುತ್ತೆ. ಈಗ ನಾನು ಹೇಳಿದ್ದೀನಿ ಅನ್ನ ಬೇಕು ಅಂತ, ಒಂದು ಪ್ಲೇಟ್ ಬಂದ್ಬಿಟ್ಟು 80 ರೂಪಾಯಿ ಚಾರ್ಜ್ ಮಾಡಿದ್ರು. 80 ರೂಪಾಯಿಗೆ ಫುಲ್ ಥಾಲಿ ಬರುತ್ತೆ. ಥಾಲಿ ಅಂತಲೂ ಒಂದು ಪ್ಲೇಟಲ್ಲಿ ಪಲ್ಯ ಅನ್ನ ಸಾಂಬಾರು ಒಂದು ರೋಟಿ ಎಲ್ಲ ಕೊಡ್ತಾರೆ. ಸೊ ಫಸ್ಟು ಊಟ ಮಾಡ್ಬೇಕು. ನನಗೆ ತುಂಬ ಹೊಟ್ಟೆ ಇರ್ತೈತೆ, ಯಾಕಂತಂದರೆ ಬೆಳಿಗ್ಗೆ ಓದೋನು ಅಲ್ಲಿ ಎಲ್ಲ ಸುತ್ತಾಡ್ಕೊಂಡು ಒಂದು 3 ಅವರ್ ಸುತ್ತಾಡ್ಕೊಂಡು ಬಂದೆ. ಮತ್ತು ರಾತ್ರಿ ಕೂಡ ಸ್ವಲ್ಪ ಏನು ಜಾಸ್ತಿ ತಿಂದಿಲ್ಲ, ಯಾಕಂತಂದರೆ ಟೈಮ್ ಆಗೋಗಿತ್ತು. ಸ್ವಲ್ಪ ಏನೋ ಸ್ನ್ಯಾಕ್ಸ್ ತಿಂದು ಮಲಗಿದ್ದೆ. ಹೊಟ್ಟೆ ಹಂಗೆ ತಾಳ ಆಗ್ತಾಯಿತ್ತು. ಬಿಸಿ ಬಿಸಿ ಅನ್ನ, ರೋಟಿ, ಇದು ಏನೋ ಪಲ್ಯ, ಬೇಳೆ ಸಾಂಬಾರು, ಈರುಳ್ಳಿ ಎಲ್ಲ ಕೊಟ್ಟಿದ್ದಾರೆ. ಸೊ ಊಟ ಮಾಡಿ ಆಮೇಲೆ ಸಿಗ್ತೀನಿ. ಊಟ ಚೆನ್ನಾಗಿತ್ತು, ನೈಸ್. ಈಗ ಇಲ್ಲಿಂದನೇ ಆಟೋ ಸಿಗ್ತಾವಂತೆ. ನೋಡೋಣ ಯಾವ ಗಾಡಿ ಬರುತ್ತೆ ಫಸ್ಟು ಅಂತ. ಇನ್ಯಾವ ಬರ್ತಾವೆ? ಯಾವ EV ಗಾಡಿಗಳು, ಟಮ್ ಟಮ್. ವೆಲ್ಕಮ್ ಟು ಪ್ರಯಾಗ್ರಾಜ್ ಜಂಕ್ಷನ್. ಟ್ರೈನ್ ಇರೋದು 3 ಗಂಟೆಗೆ ನನಗೆ. ಸೊ ಟೈಮ್ ಬಂದ್ಬಿಟ್ಟು 12:30 ಆಗುತ್ತೆ. ಈಗ ಇಲ್ಲೇ ವೆಯ್ಟ್ ಮಾಡಿ ಜನರಲ್ ಟಿಕೆಟ್ ತೊಗೊಂಡು 3 ಅವರ್ ಟ್ರೈನ್ ಜರ್ನಿ ಮಾಡ್ಕೊಂಡು ನಾನು ಸಟ್ನಾಗ ಹೋಗ್ಬೇಕು. ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಸ್ಟಾರ್ಟಿಂಗು ಪ್ಲ್ಯಾಟ್ಫಾರ್ಮಿಗೆ ಬಂದಾಗ ಒಂದು 5-6 ಜನ ಇದ್ರಷ್ಟೇ. ಬಟ್ ಒಂದು 10 ನಿಮಿಷ ಇನ್ನೇನು ಟ್ರೈನ್ ಬರುತ್ತೆ ಅನ್ನೋ ಟೈಮ್ ಬಂದರು. ನೋಡಿರಿ ನನ್ನಿಂದ ಎಷ್ಟು ಜನ ಇದ್ದಾರೆ. ನಾನು ಬ್ಯಾಗ್ ಅಂತೂ ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ, ಕುತ್ಕೊಳ್ಳೋದಕ್ಕೂ ಜಾಗ ಇಲ್ಲ. ಇನ್ನು ಸದ್ಯಕ್ಕೆ 3 ಅವರ್ ಜರ್ನಿ ಆಗಿರೋದ್ರಿಂದ ಇಲ್ಲಿ ಡೋರ್ ಸೈಡಲ್ಲೇ ಕುತ್ಕೊಂಡಿದ್ದೀನಿ. ಇನ್ನು ಏನು ಮಾಡೋಕ್ಕಾಗಲ್ಲ. ನಾನು ರಿಸರ್ವೇಷನ್ಗೆ, ಈಗ ರಿಸರ್ವೇಷನ್ ಅಂತಂದರೆ ಯಾವುದಾದ್ರೂ ಲಾಂಗ್ ಜರ್ನಿ ಒಂದು 7-8 ಅವರ್ ಇದ್ದರೆ ರಿಸರ್ವೇಷನ್ ಮಾಡ್ಕೋಬೋದು. ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಜನರಲ್ ಟಿಕೆಟ್ ತೊಗೊಂಡೆ. ತಗೊಂಡಾದ್ಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ನನಗೆ ಪ್ರಾಬ್ಲಮ್ ಏನಂತಂದರೆ ನಾನು ದೊಡ್ಡ ಬ್ಯಾಗ್ ಇಟ್ಕೊಂಡು ಟ್ರಾವೆಲ್ ಮಾಡೋದು. ಆಟೋದಲ್ಲಿ ಬರಬೇಕಾದ್ರೂ ಕೂಡ ಇಡೋಕ್ಕೆ ಜಾಗ ಇರೋಲ್ಲ. ಈಗ ಕೂಡ ನಾನು ಬ್ಯಾಗ್ ಇಡೋಕ್ಕೆ ಒಬ್ರಿಗೆ ಹೇಳಿದೆ, ಅವ್ರು ಇಟ್ಕೊಂಡು ಎಲ್ಲಿ ಇಡ್ತೀಯ ಬ್ಯಾಗ್ ಅದು ಇದು ಅಂತ ಮಾತಾಡಿದ್ರು. ನನಗೆ ಸಿಟ್ಟು ಅಂತ ಇನ್ನೇನು ಮಾಡಲಿ, ಸರಿನಪ್ಪ ಆಯಿತು ನೀನೇ ಕುತ್ಕೊ, ನಿನ್ನ ಬ್ಯಾಗೇ ಇಟ್ಕೊ ಅಂತ ಹೇಳ್ಬಿಟ್ಟು ಎಲ್ಲ ಬೇರೆ ಕಡೆ ಇಟ್ಟು ಈಗ ಬಂದು ಇಲ್ಲಿ ಡೋರ್ ಸೈಡಲ್ಲಿ ಕುತ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗಿರುತ್ತೆ ಜರ್ನಿ ಅಂತ.
ಟೈಮ್ ಬಂದ್ಬಿಟ್ಟು 7:40 ಆಗುತ್ತೆ. ನಾನೀಗ ಬಂದಿದ್ದೀನಿ ಭಾರತದ ಹೃದಯ ಭಾಗ ಮಧ್ಯಪ್ರದೇಶಲ್ಲಿ ಸಟ್ನಾ ಡಿಸ್ಟಿಕಲ್ಲಿದ್ದೀನಿ. ಇಲ್ಲಿಂದ ನಾನೀಗ ಪನ್ನಾಗೆ ಹೋಗ್ತಾ ಇದ್ದೀನಿ. ಪನ್ನ ನಮ್ಮ ಇಂಡಿಯಾದಲ್ಲಿ ತುಂಬ ಫೇಮಸ್ಸು. ಏನಕ್ಕೆ ಫೇಮಸ್ಸು ಜಸ್ಟ್ ನೀವು ಯೂಟ್ಯೂಬಲ್ಲಾಗಲಿ ಗೂಗಲಲ್ಲಾಗಲಿ ಸರ್ಚ್ ಮಾಡಿ ನೋಡಿ ಗೊತ್ತಾಗುತ್ತೆ. ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ. ಇನ್ನು ನೆಕ್ಸ್ಟ್ ನಮ್ಮ 100 ಡೇಸ್ ಸೀರೀಸಲ್ಲಿ ಇನ್ನೂ ತುಂಬ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗೋದಿದೆ. ಸೊ ಮತ್ತು ಸಿಗೋಣ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.